ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮಯ್ಯ ಸ್ಮಾರಕ ಆಸ್ಪತ್ರೆ ಅಸ್ಥಿ ಮಜ್ಜೆ ಚಿಕಿತ್ಸೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡಿದ್ದು, ಇದಕ್ಕಾಗಿ ಪ್ರತಿಷ್ಠಿತ ಫೌಂಡೇಶನ್ ಫಾರ್ ದಿ ಆಫ್ ಸೆಲ್ಯುಲರ್ ಥೆರಪಿ ಮಾನ್ಯತೆ ಸಿಕ್ಕಿದೆ. ಈ ಪ್ರತಿಷ್ಠಿತ ಪ್ರಶಸ್ತಿ ಪಡೆದಂತಹ ಭಾರತದ 2 ಆಸ್ಪತ್ರೆಗಳಲ್ಲಿ ರಾಮಯ್ಯ ಸ್ಮಾರಕ ಆಸ್ಪತ್ರೆ ಒಂದಾಗಿರುವುದು ವಿಶೇಷ. ಸೆಲ್ಯುಲರ್ ಥೆರಪಿ ಮತ್ತು ಅಸ್ಥಿ ಮಜ್ಜೆ ಚಿಕಿತ್ಸೆ ವೇಳೆ ಅನುಸರಿಸುವ ಸುರಕ್ಷತೆ ಮತ್ತು ಕಾಯ್ದುಕೊಳ್ಳುವ ಗುಣಮಟ್ಟತೆಯನ್ನ ಪರಿಗಣಿಸಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಪ್ರಶಸ್ತಿಯಿಂದಾಗಿ ಆಸ್ಪತ್ರೆಯ ಕೀರ್ತಿ ಕೂಡ ಹೆಚ್ಚುತ್ತಾ ಇದೆ. ಭಾರತದಲ್ಲಿ ಫ್ಯಾಕ್ಸ್ ಮತ್ತು ಜಂಟಿ ಕಮಿಷನ್ ಇಂಟರ್ನ್ಯಾಷನಲ್ ಈ 2 ಮಾನ್ಯತೆಯನ್ನ ಪಡೆದಿರುವಂತಹ ಏಕೈಕ ಆಸ್ಪತ್ರೆ ಇದಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ಗೋಕುಲ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ MR ಜಯರಾಮ್, ಈ ಪ್ರಶಸ್ತಿಯು ನಾವು ನೀಡುವ ಚಿಕಿತ್ಸಾ ವಿಧಾನಕ್ಕೆ ಹಿಡಿದ ಕನ್ನಡಿಯಾಗಿದೆ. ರೋಗಿಯ ಕೇಂದ್ರೀಕೃತ ಚಿಕಿತ್ಸೆಯು ಜಾಗತಿಕ ಮಟ್ಟದಲ್ಲಿ ಹೊಸ ಹೆಗ್ಗುರುತನ್ನ ಸೃಷ್ಟಿಸಿದೆ. ರಕ್ತಶಾಸ್ತ್ರ ಕೇಂದ್ರ ಮತ್ತು ಅಸ್ಥಿ ಮಜ್ಜೆ ಕಸಿಯಲ್ಲಿ ಸಾಧನೆ ಮಾಡುವುದಕ್ಕೆ ಎಲಿಯಾನ್ಸ್ ವಿಶ್ವವಿದ್ಯಾಲಯ ಕೈ ಜೋಡಿಸಿರುವುದಕ್ಕೆ ಧನ್ಯವಾದ ತಿಳಿಸ್ತೇನೆ ಎಂದರು. ನಮಗೆ ಈ ವರ್ಷದ ವರ್ಲ್ಡ್ ಕ್ಯಾನ್ಸರ್ ಡೇ ವೀಕಲ್ಲಿ ಫ್ಯಾಕ್ಟ್ ವತಿಯಿಂದ ಇಂಟರ್ನ್ಯಾಷನಲ್ ಅಕ್ರೆಡಿಟೇಷನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಬಂದಿದೆ. ಇದು ಇಂಡಿಯಾದಲ್ಲಿ 2 ಆಸ್ಪತ್ರೆಗೆ ಇದೆ. ಇವತ್ತು ನಾವು ಅದರಲ್ಲಿ ಒಂದು, ನಮಗೆ JCI ಸಹ ಇದೆ. ನಮಗೆ ಈ ವರ್ಷದ ವರ್ಲ್ಡ್ ಕ್ಯಾನ್ಸರ್ ಡೇ ವೀಕಲ್ಲಿ ಫ್ಯಾಕ್ಟ್ ವತಿಯಿಂದ ಇಂಟರ್ನ್ಯಾಷನಲ್ ಅಕ್ರೆಡಿಟೇಷನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಬಂದಿದೆ. ರಾಮಯ್ಯ ಸ್ಮಾರಕ ಆಸ್ಪತ್ರೆ ಅಸ್ಥಿ ಮಜ್ಜೆ ಚಿಕಿತ್ಸೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡಿದ್ದು, ಇದಕ್ಕಾಗಿ ಪ್ರತಿಷ್ಠಿತ ಫೌಂಡೇಶನ್ ಫಾರ್ ದಿ ಆಫ್ ಸೆಲ್ಯುಲರ್ ಥೆರಪಿ ಮಾನ್ಯತೆ ಸಿಕ್ಕಿದೆ. ಈ ಪ್ರತಿಷ್ಠಿತ ಪ್ರಶಸ್ತಿ ಪಡೆದ ಭಾರತದ 2 ಆಸ್ಪತ್ರೆಗಳಲ್ಲಿ ರಾಮಯ್ಯ ಸ್ಮಾರಕ ಆಸ್ಪತ್ರೆ ಒಂದಾಗಿರುವುದು ವಿಶೇಷ. ಸೆಲ್ಯುಲರ್ ಥೆರಪಿ ಮತ್ತು ಅಸ್ಥಿ ಮಜ್ಜೆ ಚಿಕಿತ್ಸೆ ವೇಳೆ ಅನುಸರಿಸುವ ಸುರಕ್ಷತೆ ಮತ್ತು ಕಾಯ್ದುಕೊಳ್ಳುವ ಗುಣಮಟ್ಟತೆಯನ್ನ ಪರಿಗಣಿಸಿ ಈ ಪ್ರಶಸ್ತಿಯನ್ನ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.